ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ನಾವಿವತ್ತು ಫೈನಲಿ ಗೃಹ ಪ್ರವೇಶದ ಮನೆ ಹತ್ರ ಬಂದ್ವಿ. ಇದು ಮನು ಅವರ ದೊಡ್ಡ ಮಾವನ ಮನೆ. ನೋಡಿ ಮನೆ ಎಷ್ಟು ಚೆನ್ನಾಗಿದೆ. ಅವರು ಚಿಕ್ಕಮಂಗ್ಳೂರಲ್ಲಿರೋದು, ಚಿಕ್ಕಮಂಗ್ಳೂರು ಕಲ್ಯಾಣ ನಗರ ಬೈಪಾಸಲ್ಲಿ. ಇಲ್ಲಿ ಬೆಂಗಳೂರಲ್ಲೂ ಮನೆ ಮಾಡಿದ್ದಾರೆ. ಇಲ್ಲಿ ಅವ್ರ ಮಗ ಹರ್ಷಿ ಅಣ್ಣ ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರ ಸೀಮಕ್ಕನು ಅವರು ಇಲ್ಲಿ ನೆಕ್ಸ್ಟು ಅವರು ಇರ್ತಾರೆ. ನೋಡಿ ಫೈನಲಿ ಗೃಹಪ್ರವೇಶದ ಮನೆ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಮನೆ. ಇದು 3 ಫ್ಲೋರ್ ಇದೆ. ಕೆಳಗಡೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಇವ್ರು ನೋಡಿ ಹರ್ಷಿ ಅಣ್ಣ ಮನು ಜೊತೆ ಮಾತಾಡ್ತಾ ನಿಂತಲ್ಲಿ. ಇವರು ಮನುವರ ಮಾವನ ಮಗ. ಅಣ್ಣ ಇಲ್ಲೇ ಬೆಂಗಳೂರು ವರ್ಕ್ ಮಾಡ್ತಿದ್ದಾರೆ. ನಾಳೆ ಗೃಹ ಪ್ರವೇಶಕ್ಕೆ ಇವತ್ತು ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಇಡೋಕ್ಕೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇವರು ಮನುವರು ಇನ್ನೊಬ್ರು ಮಾವನ ಮಗಳು ಉತ್ಸವಿ ಅಂತ. ಅವಳು ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾಳೆ, ಇಂಜಿನಿಯರ್. ನೋಡಿ ಅವಳು ಒಂದು ಹೂವನ್ನ ಡೆಕೋರೇಟ್ ಮಾಡಿದ್ದಾಳೆ, ಮಾಡಿ ಮನೆಯವರ ಅತ್ತೆ ಹತ್ರ ಕೊಡ್ತಾರೆ. ಇವಳು ಸುಪ್ರೀತಕ್ಕನ ಮಗಳು. ಇವರು ಸುಪ್ರೀತಕ್ಕ ಮೆಹಂದಿ ಮನುವರ ಆಂಟಿ ಮಗಳು. ಇವರು ಮನುವರ ಇನ್ನೊಬ್ರು ಅತ್ತೆ. ಸುಪ್ರೀತಾ ಮೆಹಂದಿ ಆರ್ಟಿಸ್ಟ್. ಇವರು ಯೂಟ್ಯೂಬರ್ ಕೂಡ. ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು. ನೋಡಿ ಇದು ಫಸ್ಟ್ ಫ್ಲೋರು. ಇದು ಅವ್ರು ಇರೋಕ್ಕೆ ಅಂತ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೇನ. ಫಸ್ಟ್ ಫ್ಲೋರಲ್ಲಿ ಅವ್ರು ಇರೋಕ್ಕೆ ಅಂತ 3 ಬೆಡ್ರೂಮ್ ಮನೆ ಮಾಡ್ಕೊಂಡಿದ್ದಾರೆ. ಇನ್ನೆಲ್ಲ ರೆಂಟಿಗೆ ಅಂತ ಬಾಡಿಗೆ ಕೊಡೋಕ್ಕೆ ಮಾಡಿದ್ದಾರೆ. ನೋಡಿ ಇದು ಹಾಲು. ಇದು ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಇದೆ. ಎಲ್ಲ ನಾಳೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸತ್ಯನಾರಾಯಣ ಪೂಜೆಗೆ ಫಸ್ಟ್ ಫ್ಲೋರಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಇಲ್ಲಿ ಎಲ್ಲ ಡೆಕೋರೇಟ್ ಮಾಡ್ಕೊತಾ ಇದ್ದಾರೆ ಬಂದು. ಇದು ಹರ್ಷಣ್ಣವ್ರ ಅಜ್ಜಿ. ಇವಳು ಸುಪ್ರೀತಕ್ಕನ ಮಗಳು ಚಿದನ್ವಿ. ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ. ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗು, ಇಂಟೀರಿಯರ್ಸ್ ವರ್ಕು ತುಂಬ ಚೆನ್ನಾಗಿದೆ. ನೋಡಿ ಇದೊಂದು ಬೆಡ್ರೂಮು. ಲಗೇಜ್ ಎಲ್ಲ ಸ್ವಲ್ಪ ಅಲ್ಲೇ ಇಟ್ಟಿದ್ದಾರೆ. ಇವಾಗ ಮನೆ ಇನ್ನೂ ಏನು ಇದು ಮಾಡ್ಕೊಂಡಿಲ್ಲ, ಜೋಡಿಸ್ಕೊಂಡಿಲ್ಲ. ಇನ್ನು ಗೃಹ ಪ್ರವೇಶ ಆದಮೇಲೆ ಮತ್ತೆ ಸಾಕಷ್ಟು ಲಗೇಜ್ ಇದೆ. ಇದು ಇನ್ನೊಂದು ಬೆಡ್ರೂಮು. ನೋಡಿ ಕಬೋರ್ಡ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಬೋರ್ಡ್ ಸೆಲೆಕ್ಷನ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಇದೊಂದು ಬೆಡ್ರೂಮು. ಮೇಲ್ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ತುಂಬ. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ ಇದು ಇನ್ನೊಂದು ಬೆಡ್ರೂಮು. ಇಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ತುಂಬ ಚೆನ್ನಾಗಿದೆ. ಕಾಟ್, ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಇದರಲ್ಲೂ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವುಡ್ ವರ್ಕ್ ಎಲ್ಲ. ನೋಡಿ ಇದು TV ಯೂನಿಟ್ಟು. ಇದು ಸಹ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಅಡುಗೆ ಮನೆ ಕಡೆ ನೋಡೋಣ, ಅಡುಗೆ ಮನೆ ಹೇಗಿದೆ ಅಂತ. ನೋಡಿ ಇದು ಅಡುಗೆ ಮನೆಯೂ ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಅಡುಗೆ ಮನೇಲಿ ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಏನೇನು ತಯಾರಿ ಮಾಡಬೇಕು. ಮನುವರ ಅತ್ತೆ ಅವರು, ಅವ್ರ ತಂಗಿಯವರು ಆಂಟಿ. ಇವರು ಇನ್ನೊಬ್ಬರು ಮಾವನ ಹೆಂಡತಿ. ಈಗ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರಲ್ಲಿ 2 ಮನೆ ಇದೆ. ಒಂದು ಸಿಂಗಲ್ ಬೆಡ್ರೂಮು, ಒಂದು ಡಬಲ್ ಬೆಡ್ರೂಮು. ಇವೆಲ್ಲ ರೆಂಟಿಗೆ ಅಂತ ಮಾಡಿದ್ದಾರೆ, ಬಾಡಿಗೆ ಕೊಡೋಕ್ಕೆ. ನೋಡಿ ಇಲ್ಲೂ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ದೇವ್ರ ಮನೆ. ಇದೊಂದು ಬೆಡ್ರೂಮ್. ಇಲ್ಲೂ ಕೂಡ ಕಬೋರ್ಡ್ ಎಲ್ಲ ಕಲರ್ ಸೆಲೆಕ್ಷನ್ಸ್, ಫಿನಿಶಿಂಗ್ಸ್, ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. TV ಯೂನಿಟ್ ಆಗಲಿ. ಇದು ವಾಶ್ರೂಮ್. ಇದು TV ಯೂನಿಟ್ ಗ್ರಾನೈಟ್ ಕಲ್ಲಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕೆಲಸ ಎಲ್ಲ. ಇದು ದೇವ್ರ ಮನೆ. ಇದು ಕಿಚನಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಇದು ಇನ್ನೊಂದು ಬೆಡ್ರೂಮ್. ಚೆನ್ನಾಗಿದೆ. ಇದು ಪಕ್ಕದಲ್ಲಿ ಇನ್ನೊಂದು ಡಬಲ್ ಬೆಡ್ರೂಮ್ ಮನೆ, ಅದ್ರ ಪಕ್ಕದ್ದು. ನೋಡಿ ಇಲ್ಲೂ ಸಹ ಗ್ರಾನೈಟ್ ವರ್ಕಲ್ಲೇ TV ಯೂನಿಟ್ನ ಮಾಡಿದ್ದಾರೆ. ಇದೊಂದು ಬೆಡ್ರೂಮ್.
ನೋಡಿ ಟೈಲ್ ಕಬೋರ್ಡ್ ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ ಅಂತ. ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿದೆ. ದೇವ್ರ ಮನೆ, ಇದು ಕಿಚನ್. ಇಲ್ಲೂ ಕೂಡ ಕ್ಯಾಬಿನೆಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಶ್ರೂಮ್, ಇನ್ನೊಂದು ಬೆಡ್ರೂಮ್, ಡಬಲ್ ಬೆಡ್ರೂಮ್ ಪ್ಲಸ್ ಪಕ್ಕದಲ್ಲಿ ಮುಂಚೆ ತೋರಿಸಿದ್ದು ಸಿಂಗಲ್ ಬೆಡ್ರೂಮ್. ಅದೇ ಥರ ಸೇಮು ಮೇಲೆ ಡಬಲ್ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ ಇದೆ. 3rd ಫ್ಲೋರಲ್ಲಿ 4 ಮನೆ ಮೇಲಿದೆ, ಕೆಳಗಡೆ ಒಂದಿದೆ. ಫಸ್ಟ್ ಫ್ಲೋರಲ್ಲಿ ಅವ್ರಿಗೆ ಮಾಡ್ಕೊಂಡಿದ್ದಾರೆ. ಇದು ಗ್ರೌಂಡ್ ಫ್ಲೋರು. ಇಲ್ಲಿ ಪಾರ್ಕಿಂಗ್ ಬಿಟ್ಕೊಂಡು ಇಲ್ಲೊಂದು ಡಬಲ್ ಬೆಡ್ರೂಮ್ ಮನೆ ಇದೆ. ನಾವೆಲ್ಲ ಕುತ್ಕೊಂಡು ಮಾತಾಡ್ತಾಗ ಆಚೆ ಏನಾದ್ರು ಜ್ಯೂಸ್ ಕುಡ್ಕೊಂಡು ಚಾಟ್ಸ್ ತಿನ್ಕೊಂಬರೋಣ ಅಂತ ಆಚೆ ಬಂದಿದ್ವಿ. ಉತ್ಸವಿ, ಸುಪ್ರೀತಕ್ಕ, ಮನು, ಮಧುವಣ್ಣ, ಧವರಣ್ಣ ಎಲ್ಲ ಬಂದಿದ್ವಿ. ಆಚೆ ಬಜ್ಜಿ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋದ್ವಿ. ಅಲ್ಲಿ ಹೋದ್ಮೇಲೆ ಆಂಟಿ ರಂಗೋಲಿ ಹಾಕಿ ಅಂತ ಅಂದರು. ನಮ್ಗೆ ಯಾರಿಗೂ ರಂಗೋಲಿ ಹಾಕಕ್ಕೆ ಬರೋಲ್ಲ. ಸುಪ್ರೀತಕ್ಕ ಸಖತ್ತಾಗಿ ರಂಗೋಲಿ ಹಾಕ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾರೋ ಅಷ್ಟೇ ಚೆನ್ನಾಗಿ ರಂಗೋಲಿನೂ ಹಾಕ್ತಾರೆ. ನೋಡಿ ಚೆನ್ನಾಗಿ ಹಾಕಿದ್ದಾರೆ. ನಾವೆಲ್ಲ ಈಗ ಬಣ್ಣ ತುಂಬಕ್ಕೆ, ನಮಗೆ ರಂಗೋಲಿ ಹಾಕಲ್ಲ, ಬಣ್ಣ ತುಂಬಕ್ಕೆ ಸೇರ್ಕೊತೀವಿ ಯಾವಾಗಲೂ ಎಲ್ಲಿ ಹೋದರೂ. ಎಲ್ಲರ ಜೊತೆ ಸೇರಿ ಈ ಥರ ಸೇರಿದಾಗ ಬಣ್ಣ ಹಾಕ್ತಾ, ಹರಟೆ ಹೊಡಿತಾ, ಕಾಮಿಡಿ ಮಾಡ್ತಾ ಬಣ್ಣ ತುಂಬ ಖುಷಿನೇ ಬೇರೆ. ಒಬ್ರಿಗೊಬ್ರು ಮಾತಾಡ್ಕೊಂಡು, ಅದಕ್ಕೆ ಎಲ್ಲಿದ್ರು ನಾವೆತ್ತು ಫಂಕ್ಷನ್ನ ಮಿಸ್ ಮಾಡ್ಕೊಳ್ಳಲ್ಲ. ಯಾವಾಗಲೂ ಎಲ್ಲ ಜೊತೆ ಸೇರ್ಕೊತೀವಿ. ಸೇರಿದಾಗಂತೂ ತುಂಬ ಮೋಜು ಮಸ್ತಿ ಮಾಡ್ತೀವಿ. ತುಂಬ ಕಾಮಿಡಿ ಆಗಿರುತ್ತೆ, ತುಂಬ ಖುಷಿ ಆಗುತ್ತೆ. ನೋಡಿ ಚಿದಾರ್ವಿನೂ ಕೂಡ ಕೂತ್ಕೊಂಡು ಇದು ಮಾಡ್ತಾ ಇದ್ದಾಳೆ. ಧವನನ್ನ ಸಜೆಸ್ಟ್ ಮಾಡ್ತಿದ್ದಾರೆ ಯಾವ್ಯಾವ ಕಲರ್ ಹಾಕಿ ಯಾವ ಥರ ಚೆನ್ನಾಗಿರುತ್ತೆ ಅಂತ. ಅವರು ತುಂಬ ಕಾಮಿಡಿ ಮಾಡ್ತಾರೆ. ಅವರಿದ್ರೆ ತುಂಬ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ, ಚೆನ್ನಾಗಿ ಮಾತಾಡ್ತಾರೆ. ನೋಡಿ ಫೈನಲಿ ರಂಗೋಲಿ ಕಲರ್ ಕಾಂಬಿನೇಷನ್ ಆಗಿ ಈ ಥರ ಬಂದಿದೆ. ಹೇಗಿದೆ ರಂಗೋಲಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಇದು ಸುಪ್ರೀತಕ್ಕ ಹಾಕಿರೋದು ರಂಗೋಲಿ, ಬಣ್ಣ ಹಾಕಿರೋದು ಬಂದು ತುಂಬ ಜನ ನಾವೆಲ್ಲ ಸೇರಿ. ನೋಡಿ ಗ್ರೌಂಡ್ ಫ್ಲೋರಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ, ಹೋಮ ಮಾಡ್ತಿದ್ದಾರೆ ಮನೆಯಲ್ಲಿ. ಇದು ಮನುವರ ಮಾವ ಮತ್ತು ಅತ್ತೆ, ದೊಡ್ಡ ಮಾವ ಅತ್ತೆ ಪೂಜೆ ಕೂತ್ಕೊಂಡಿದ್ದಾರೆ. ಇವರೇ ನೋಡಿ ದೊಡ್ಡವರು, ದೊಡ್ಡ ಮಾವ ಅತ್ತೆ. ಕಷ್ಟಪಟ್ಟು ಮನೆ ಕಟ್ಟಿ ಈ ಥರ ಪೂಜೆ ಮಾಡೋ ಖುಷಿನೇ ಬೇರೆ, ಗೃಹ ಪ್ರವೇಶ ಸಂತೋಷನೇ ಬೇರೆ. ಎಲ್ಲ ಸೇರಿ ಕೂಡಿ ಮಾಡೋದು. ಹೋಮ ಆಗ್ತಾಯಿದೆ ಎಲ್ಲ. ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ತುಂಬ ಇಷ್ಟಪಟ್ಟರು. ಆಚೆ ಎಲ್ಲ ಪೂಜೆ ಆಗ್ತಿದೆ, ಆಚೆ ಕೂತ್ಕೊಂಡಿದ್ವಿ. ಆಚೆ ಬಲಿ ತೆಗಿತಿದ್ದಾರೆ. ನಮ್ಮ ಕಡೆ ಹಳ್ಳಿ ಕಡೆ ಸೈಡೇ ಬೇರೆ ಥರ ಇರುತ್ತೆ, ಇಲ್ಲಿ ಬೇರೆ ಥರ ಇತ್ತು. ಒಂದೇ ಕಡೆ ಹಾಕಿಬಿಟ್ಟು ಅನ್ನನೆಲ್ಲ ಇದು ಮಾಡ್ತಿದ್ರು. ಇನ್ನು ಬೆಳಗ್ಗೆ ಫೈನಲಿ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡಿದ್ದಾರೆ. ನಾವು ಹೊರಟು ಬರೋ ಹೊತ್ತಿಗೆ ಪೂಜೆಗೆ ಕೂತಿದ್ರು ಅಂಕಲ್ ಆಂಟಿ. ಹರ್ಷಿ ಅಣ್ಣ ಅವ್ರ ಸೀಮಾ ಅಕ್ಕ ಬೆಳಗ್ಗೆ ಬಂದರು. ಅವ್ರ ಪಾಪು ಚಿಕ್ಕದಿನ್ನು ಊರಲ್ಲಿದ್ದಾರೆ. ಅವ್ರ ಪಾಪು ಚಿಕ್ಕದ್ರಿಂದ ಪೂಜೆ ಕೂತಿರಲಿಲ್ಲ. ಹರ್ಷಿ ಅಣ್ಣ ಕೂಡ ಪಾಪು ಕರ್ಕೊಂಡು ಓಡಾಡ್ತಿದ್ದಾರೆ. ನೋಡಿ ಪೂಜೆ ಮಾಡ್ತಿದ್ದಾರೆ, ಸತ್ಯನಾರಾಯಣ ಪೂಜೆ ಆಗ್ತಿದೆ. ಗೃಹಪ್ರವೇಶ ಸತ್ಯನಾರಾಯಣ ಪೂಜೆ ಕತೆ ಕೇಳೋದೇ ಚಂದ. ನೋಡಿ ಸೀಮಾ ಅಕ್ಕ ಸ್ವಲ್ಪ ಪೂಜೆ ಕೂತ್ಕೊಂಡಿದ್ದಾರೆ. ಹರ್ಷಿ ಅಣ್ಣ ಅವ್ರ ಮಗಳನ್ನ ಕರ್ಕೊಂಡು ನಿಂತ್ಕೊಂಡಿದ್ದಾರೆ. ನೋಡಿ ಅವ್ರ ಮಗಳು ಇವಳೆ ಇನ್ನೂ ಚಿಕ್ಕದಾಳೆ, ಕ್ಯೂಟಾಗಿದ್ದಾಳೆ. ಪೂಜೆ ಆಗ್ತಾ ಇದೆ. ಹೀಗಿತ್ತು ಗೃಹಪ್ರವೇಶ ಬೆಂಗಳೂರಲ್ಲಿ. ನಾವು ಈ ಥರ ಸಿಂಪಲ್ಲಾಗಿ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದೆ. ಮನು, ಚರಿ, ಚಿರುನು ಕೂಡ ಈ ಥರ ರೆಡಿಯಾಗಿದ್ವಿ. ಅದು ಹೀಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಗೃಹಪ್ರವೇಶದಲ್ಲಿ. ಹೀಗಿತ್ತು ಗೃಹಪ್ರವೇಶ. ಯಾರ್ಯಾರಿಗೆ ಇಷ್ಟ ಆಯಿತು ನಮ್ಮ ವೀಡಿಯೋಸ್ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ. ನೋಡಿ ವೀಡಿಯೋಸ್ನ. ಹೀಗಿತ್ತು ನಮ್ಮ ಗೃಹಪ್ರವೇಶ ಬ್ಯಾಂಗ್ಳೂರು ವಿಸಿಟ್. ಹೇಗಿತ್ತು ಗೃಹಪ್ರವೇಶ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.